ಸರ್, ತಂದೆಯವರು ರಾಜೀನಾಮೆ ನೀಡಿದ ದಿನ ಬಹುತೇಕ ಅವರ ಅಭಿಮಾನಿಗಳು ಅವರನ್ನು ಅತಿ ಹೆಚ್ಚು ಪ್ರೀತಿ ಮಾಡುವಂಥವ್ರು ಮೋಸ್ಟ್ಲಿ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ ಅಂತ ಕಾಣಿಸುತ್ತೆ. ಜೊತೆಗೆ ಅವರ ಸಂಪುಟ ಸಹೋದ್ಯೋಗಿಗಳು ಕೂಡ ನೋಡಿದ್ರೆ ಅವರು ಕಣ್ಣೀರು ಹಾಕಿದ್ರು ಅಂತ. ಅವತ್ತು ಯತೀಂದ್ರ ಅವರ ಮನಸ್ಥಿತಿ ಹೇಗಿತ್ತು? ಅದು ಸಂಪುಟ ಸಭೆ ನಡೆದಾಗ ನಾನು ಇರಲಿಲ್ಲ, ಯಾಕಂದರೆ ಮಿನಿಸ್ಟ್ರಿಗಳು ಮಾತ್ರ ಇದ್ದರು. ಸೊ ಅಲ್ಲಿ ಪಾಪ ಎಲ್ಲ ಸಚಿವರು ಭಾವುಕರಾಗಿದ್ದರು ಅನ್ನೋದನ್ನು ಕೇಳಿದೆ. ತಂದೆಯವರು ಕೂಡ ಚೆನ್ನಾಗಿ ಮಾತನಾಡಿದ್ರು ಅನ್ನೋದನ್ನು ಕೇಳಿದೆ. ಸೊ ಎಲ್ಲರೂ ಭಾವುಕರಾದಂಥ ಕ್ಷಣ. ಅದನ್ನು ಕೂಡ ಬೇರೆಯವರು ಹೇಳೋದನ್ನು ಕೇಳಷ್ಟೇ ನನಗೆ ಗೊತ್ತು. ಬಟ್ ಅಫ್ಕೋರ್ಸ್ ತಂದೆಯವರು 5 ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ಭಾವಿಸಿದ್ದೆ. ಅದಾಗದೆ ಮಧ್ಯದಲ್ಲೇ ಇಳಿಬೇಕಾಗಿ ಬಂದಾಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಖಂಡಿತ ಬೇಸರ ಆಗಿತ್ತು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಧಿಕಾರ ಹೋಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ನಂಬಿಕೊಂಡು ಬಹಳಷ್ಟು ಜನ ರಾಜಕಾರಣದಲ್ಲಿದ್ದರು. ಸೊ ಅವ್ರಿಗೆಲ್ಲ ಮುಂದೆ ಹೇಗಪ್ಪ ಅನ್ನೋದು ಕೂಡ ಒಂದು ಆತಂಕ ಇತ್ತು. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಏನೇ ಬಂದರೂ ಅದನ್ನು ಎದುರಿಸಬೇಕಾಗತ್ತೆ. ಸರ್, ಸಿದ್ದರಾಮಯ್ಯ ಅವರನ್ನ ಕೆಲವು ಉಪನಾಮಗಳಿಂದ ಕರೀತಾರೆ. ಕನ್ನಡ ರಾಮಯ್ಯ, ದಲಿತ ರಾಮಯ್ಯ, ಹೋರಾಟ ರಾಮಯ್ಯ, ಹೀಗೆ ಅನೇಕ ಕರಿತಾ ಈಗ ತ್ಯಾಗರಾಮಯ್ಯ ಅಂತಲೂ ಕೂಡ ಕರೆಯೋಕ್ಕೆ ಶುರು ಮಾಡಿದ್ದಾರೆ. ಹೌದೌದು, ಅಫ್ಕೋರ್ಸ್ ಯಾವ ರೀತಿ ಅವರು ಅಧಿಕಾರನ ತ್ಯಾಗ ಮಾಡಿಕೊಟ್ರು ಅದು ಬಹುಶಃ ಎಲ್ಲ ರಾಜಕಾರಣಿಗಳಿಗೂ ಅಷ್ಟು ಸುಲಭವಾಗಿ ಬಿಟ್ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ತಂದೆಯವರು ಬಹಳ ಪ್ರಬುದ್ಧತೆಯನ್ನು ತೋರಿಸಿದ್ರು. ಯಾತಕ್ಕೆ ಅವ್ರನ್ನ ಅಷ್ಟು ಜನ ಮೆಚ್ಕೋತಾರೆ, ಯಾತಕ್ಕೆ ಅವ್ರನ್ನ ಎಲ್ಲರೂ ಅಷ್ಟೊಂದು ಜನ ಅನುಯಾಯಿಗಳಿದ್ದಾರೆ ಅನ್ನೋದಕ್ಕೆ ಜಸ್ಟಿಫೈ ಮಾಡಿದ್ರು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾದ್ರೆ ಕೆಲವಷ್ಟು ಡಿಮಾಂಡ್ಗಳು ಇಲ್ಲದೆ ಹೋದರೂ ಕೂಡ ನಿಮ್ಮನ್ನು DCM ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿತ್ತು ಅಂತ. ಇಲ್ಲ, ಆ ಥರ ತೀರ್ಮಾನ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ತಂದೆಯವರು ಆ ಥರ ಕೇಳಲೂ ಇಲ್ಲ DCM ಮಾಡಿ ಅಂತ. ಒಂದಕ್ಕಿಂತ ಹೆಚ್ಚು DCM ಸ್ಥಾನಗಳನ್ನು ರಚನೆ ಮಾಡಬೇಕು ಅನ್ನೋ ಒಂದು ಮಾತುಕತೆಯೂ ನಡೆದಿತ್ತು. ಆಗಲೂ ಕೂಡ ತಂದೆಯವರು ಸ್ಪಷ್ಟವಾಗಿ ಹೇಳಿದರು, ಇಲ್ಲ DCM ಸ್ಥಾನ ಒಂದಕ್ಕಿಂತ ಹೆಚ್ಚು DCMಗಳನ್ನು ಮಾಡಬೇಡಿ, ಉಪಮುಖ್ಯಮಂತ್ರಿಗಳನ್ನು ಆ ಸ್ಥಾನಕ್ಕೆ ಬೆಲೆ ಇರಲ್ಲ ಅಂತ ತಂದೆಯವರೇ ಸಲಹೆ ಕೊಟ್ಟಿದ್ರು. ಓಕೆ ಸರ್.